ಸಂಜೀವ ಯತ್ಯಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರತಾಯ ಚ ಭುಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಈಗಾಗಲೇ ನಮಗೆ ಸಮಯ ಮೀರ್ತಾ ಇದೆ. ಹಾಗೆ ನಮಗೆ ಸೂಚನೆ ಕೊಡುವವರು ಕೂಡ ಒಳ್ಳೆಯ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆರಂಭದಲ್ಲೇ ನಮ್ಮ ಈ ಭಾಗದಲ್ಲಿ ಒಂದು ಬದಲಾವಣೆಯ ಹರಿಕಾರ ಎಂಬ ಹೆಸರನ್ನು ಪಡ್ಕೊಂಡಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಉದ್ಘಾಟನೆಗೊಂಡಿದೆ. ಅವರು ತಮ್ಮ ಅನುಭವ, ಅನಿಸಿಕೆ ಮತ್ತು ರವೀಶ್ ತುಂಗರವರ ಜೊತೆ ಇರುವಂತಹ ಒಡನಾಟದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾವು ಬರಬೇಕಾದ್ರೆ ಏನಂತ ಹೇಳಿದರೆ, ಇಲ್ಲಿ ಬಹಳ ಜೋರಾಗಿ ಮಳೆ ಸುರಿಯುತ್ತಾ ಇತ್ತು. ಮೊನ್ನೆ ತಾನೇ ನಮಗೆ ಈ ಆಮಂತ್ರಣದ ಪತ್ರಿಕೆಯನ್ನು ಕೊಡಬೇಕಾದ್ರೆ ನಮ್ಮ ರವೀಶ್ ತುಂಗ ಅವರು ಹೇಳಿದರು, ಆ ಸಮಯದಲ್ಲಿ ಮಳೆ ಬಂದರೆ ಏನು ಮಾಡೋದು ಅಂತ. ನಾವು ಬರಬೇಕಾದ್ರೆ ಒಳ್ಳೆ ರೀತಿಯ ಮಳೆ ಇಲ್ಲಿ. ನಾನು ಭಾವಿಸ್ತೇನೆ ಅವರು ಒಳ್ಳೆ ರೀತಿಯ ಪರಿಶುದ್ಧವಾದಂಥ ಮನಸ್ಸುಳ್ಳಂಥ ಒಬ್ಬ ವ್ಯಕ್ತಿ. ಆದ್ದರಿಂದ ಈ ಮಳೆ ಪರಮಾತ್ಮನ ಅನುಗ್ರಹದ ಹೂಮಳೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಆನಂತರ ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ, ವೈದ್ಯೋ ನಾರಾಯಣ ಹರಿಹಿ ಅಂತ. ವೈದ್ಯರ ಜೊತೆಯಲ್ಲಿ ಶ್ರೀಮನ್ನಾರಾಯಣ ಒಳಗೆ ಅಡಗಿರ್ತಾನೆ ಅಂತ. ಅದನ್ನು ಎಲ್ಲರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಕೇಳಿದರೆ, ನಮ್ಮ ಮತ್ತು ರವೀಶ್ ತುಂಗವರ ಒಡನಾಟ ಬಹಳ ವರ್ಷದಿಂದ ಏನಿಲ್ಲ, ಒಂದು 2-3-4 ವರ್ಷದಿಂದ ನಮ್ಮ ಮತ್ತು ಅವರ ಒಡನಾಟ. ಆದರೆ ಕನಿಷ್ಠ ಸಮಯದಲ್ಲಿ ಹೆಚ್ಚಿನ ಒಂದು ಬಾಂಧವ್ಯ, ಹೆಚ್ಚಿನ ರೀತಿಯ ಸಮಾಲೋಚನೆ, ಹೆಚ್ಚಿನ ರೀತಿಯ ಸಮಾಜದಲ್ಲಿರತಕ್ಕಂತಹ ಮಾನಸಿಕವಾಗಿ ಅಸ್ವಸ್ಥಗೊಂಡಂತಹ ಆ ರೋಗಿಗಳ ಬಗ್ಗೆ ಯಾವ ರೀತಿಯಲ್ಲಿ ನಿಗಾ ವಹಿಸಬೇಕು, ನಾವು ಅವರಿಗೆ ಯಾವ ರೀತಿಯಲ್ಲಿ ನಾವು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ನಾವು ಸಮಾಲೋಚನೆಗಳು ನಡೆಯುತ್ತಾ ಇತ್ತು. ಆದ್ದರಿಂದ ಇವತ್ತು ಅವರು ನಿರ್ಮಾಣ ಮಾಡಿದಂತಹ ಈ ಮನಸ್ವಿನಿ ಅನ್ನುವಂತಹ ಆಸ್ಪತ್ರೆ ಅದು ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಪ್ರಕೃತಿಗೂ ಅದರಲ್ಲಿ ಯಾವ ರೀತಿಯ ಹಾನಿಯೂ ಆಗಬಾರದು, ಪ್ರಕೃತಿಯೂ ಸ್ವಚ್ಛವಾಗಿರಬೇಕು ಅಂತ. ಅದರ ಹಿಂದೆ ಬಹುಶಃ ಸುಚಿತ್ರ ತುಂಗ ಅವರ ಒಂದು ದೊಡ್ಡ ಪರಿಶ್ರಮ ಇದೆ. ನಾನು ಈ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕಿಂತಲೇ ಮುಂಚೆ ಒಮ್ಮೆ ಬಂದಿದ್ದೆ ನಾನು ಈ ಭಾಗಕ್ಕೆ, ಬರೀ ಪ್ರದೇಶ ಇರುವಾಗ. ಆವಾಗ ಒಂದು ಒಳ್ಳೆಯ ರೀತಿಯ ಒಂದು ಹಣ್ಣಿನ ಮತ್ತು ಬೇರೆ ಬೇರೆ ರೀತಿಯ ಹೂಗಳ ಮರಗಳನ್ನು ಅವರು ಬೆಳೆಸಿದ್ರು ಆರಂಭದಲ್ಲಿ, ಈ ಆಸ್ಪತ್ರೆ ನಿರ್ಮಾಣಕ್ಕಿಂತ ಮುಂಚೆ. ನಾನು ಆವಾಗ ಕೇಳಿದೆ, ಆರಂಭದಲ್ಲಿ ಇದನ್ನೆಲ್ಲ ಯಾಕೆ ಇಷ್ಟು ಕಾಳಜಿಯಿಂದ ಬೆಳೆಸಿದ್ದೀರಿ ಅಂತ. ಅದಕ್ಕೆ ಈ ಆಸ್ಪತ್ರೆಯಲ್ಲಿ ಬರತಕ್ಕಂತಹ ರೋಗಿಗಳಿಗೆ ಇಲ್ಲೇ ಬೆಳೆದಿರತಕ್ಕಂತಹ ಹಣ್ಣು, ತರಕಾರಿ ಇವುಗಳನ್ನೇ ಅವರಿಗೆ ಒದಗಿಸಬೇಕು. ಜೊತೆಯಲ್ಲಿ ಪರಿಸರದಲ್ಲಿ ಒಂದಷ್ಟು ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ. ಇದನ್ನೆಲ್ಲ ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸು ಇರಬೇಕು ಅವರಿಗೆ. ಆ ಸುಚಿತ್ರ ಅವರ ಒಳ್ಳೆಯ ಮನಸ್ಸು ಪ್ರಕೃತಿಯನ್ನು ಪರಿಶುದ್ಧಗೊಳಿಸಿ ಇವತ್ತು ಎಲ್ಲರಿಗೂ ಕೂಡ ಹೂವಿನ ಗುಚ್ಛವನ್ನು ಕೊಡಬೇಕಂದ್ರೆ ಅದು ಪ್ರಕೃತಿಯಿಂದ ಶುದ್ಧವಾಗಿರತಕ್ಕಂತಹ ಸಸ್ಯದಿಂದ, ಹೂಗಳಿಂದ ತಯಾರಾದಂಥ ಹೂಗುಚ್ಛವನ್ನು ನೋಡಿದರು. ಒಂದು ಕಡೆಯಿಂದ ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ಸುಚಿತ್ರರವರು, ಇನ್ನೊಂದು ಕಡೆಯಿಂದ ಮನುಷ್ಯನು ಮಾನಸಿಕವಾಗಿ ಅಸ್ವಸ್ಥಗೊಂಡಾಗ ಅವನಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡುವಂತಹ ಒಳ್ಳೆಯ ಮನಸ್ಸಿದ್ದರಿಂದ ಅವರನ್ನು ನಾನು ಈ ಹೊತ್ತಿನಲ್ಲಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದರೆ ಅವರಲ್ಲಿ ನಾವು ನಾರಾಯಣನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಹೊತ್ತಿನಲ್ಲಿ ಬಹಳ ಇಷ್ಟಪಡ್ತಿದ್ದೇನೆ ನಾನು. ಯಾಕೆಂತ ಕೇಳಿದರೆ, ಎಲ್ಲರ ಒಳಗೆ ಏನಂತ ಹೇಳಿದರೆ ಒಂದು ಶಕ್ತಿ ಅಡಕವಾಗಿರ್ತದೆ. ಅದು ಭಗವಂತ ಎಲ್ಲರ ಜೊತೆಯಲ್ಲಿ ಇರ್ತಾನೆ. ಆ ಭಗವಂತ ನಮ್ಮಲ್ಲಿ ಒಳ್ಳೊಳ್ಳೆ ರೀತಿಯ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಬರುವಾಗಲೇ ನಾವು ನೋಡಿದರೆ ಸಂಕೀರ್ತನೆಯ ಜೊತೆಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದರು. ಸಂಕೀರ್ತನೆ ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಡ್ತದೆ ನಮಗೆ. ಒಳ್ಳೆಯ ರೀತಿಯ ಸಂಸ್ಕಾರ ನಮ್ಮಲ್ಲಿದ್ದರೆ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಮೃದ್ಧಿ ಮತ್ತು ಶಾಂತಿಯುಕ್ತವಾಗಿರತಕ್ಕಂಥ ಒಂದು ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಇವತ್ತು ಅರ್ಕುಳದ ಈ ಭಾಗದಲ್ಲಿ
ಮಾನಸಿಕ ವ್ಯವಸ್ಥೆಯನ್ನು ಸದೃಢಗೊಳಿಸುವಂತಹ ಒಂದು ಅಮೃತ ಕಲಶದಂತೆ ಇವತ್ತು ಈ ತುಂಗಾಸ್ ಆಸ್ಪತ್ರೆ ಶೋಭಿಸ್ತಾ ಇದೆ. ಮುಂದಕ್ಕೆ ಇದು ವಿಜೃಂಭಿಸಲಿ ಅನ್ನುವಂತಹ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ ನಾನು. ಯಾಕಂತ ಕೇಳಿದರೆ ಅವರು ಹೇಳ್ತಿದ್ರು ಯಾವಾಗಲೂ ಕೂಡ, ನಮ್ಮ ಹಾರೈಕೆಗಳು ಎಲ್ಲಿಂದ ಬರಬೇಕಾದ್ರೆ ಅದು ಮನಸ್ಸಿನ ಒಳಗಿನಿಂದ ಬರಬೇಕು ಅಂತ. ಅದು ಮುಖಸ್ತುತಿಯಾಗಬಾರದು, ಕೇವಲ ನುಡಿಯಾಗಬಾರದು, ಅದು ಮನಸ್ಸಿನ ಒಳಗಿನಿಂದ ಬರಬೇಕು ಅಂತ. ಅವರು ದಂಪತಿಗಳು ಇಬ್ಬರೂ ಬರಬೇಕಾದರೂ ಕೂಡ ನಾವು ಅಂತರಾತ್ಮಕವಾಗಿ ಬಹಳ ಚರ್ಚೆಗಳನ್ನು ಮಾಡ್ತೇವೆ. ಅವರು ಕೂಡ ಹಾಗೆ ಏನಂತ ಹೇಳಿದ್ರೆ ಅಂತರಾತ್ಮದ ಒಳಗಿನಿಂದ ಇವತ್ತು ಮಾತಾಡುವಂಥದ್ದು. ಆ ಅಂತರಾತ್ಮದ ಮಾತುಗಳು ಹೇಗಿದೆ ಅಂತ ಹೇಳಿದರೆ, ಸಮಾಜದಲ್ಲಿ ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು, ಈ ಆಸ್ಪತ್ರೆಯನ್ನು ಕಟ್ಟಬೇಕಾದ್ರೆ ನನ್ನ ಮೂಲ ಉದ್ದೇಶ ಏನಂತ ಹೇಳಿದರೆ, ಒಂದು ಕಡೆಯಲ್ಲಿ ಚಿಕಿತ್ಸೆ ಇರ್ಬೋದು, ನಾನು ಇಷ್ಟರ ತನಕ ಗಳಿಸಿದಂತಹ ಯಾವುದೇ ರೀತಿಯ ಸಂಪತ್ತು ಇರ್ಬೋದು, ಅದು ಇಷ್ಟರ ತನಕ ಗಳಿಸಿದ್ದೇನೆ. ಇನ್ನು ಮುಂದಕ್ಕೆ ಅದನ್ನು ಏನು ಮಾಡಬೇಕಂತ ಹೇಳಿದರೆ, ಎಲ್ಲೆಲ್ಲಿ ಬೀದಿ ಬದಿಯಲ್ಲಿದ್ದವರು ಇರ್ಬೋದು, ಎಲ್ಲೆಲ್ಲಿ ಮಾನಸಿಕ ಅಸ್ವಸ್ಥತೆಗೊಂಡು ಚಿಕಿತ್ಸೆಗೆ ಕಷ್ಟಪಡುವಂತಹ ಎಷ್ಟೋ ರೋಗಿಗಳಿದ್ದಾರೆ, ಅವರನ್ನು ತಗೊಂಡು ಬಂದು ಅವರ ಬಗ್ಗೆ ಕೇರ್ ತಗೊಳ್ಬೇಕು, ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನನ್ನಲ್ಲಿ ಒಂದು ಮಾತನ್ನು ಹೇಳಿದರು. ಅಕ್ಷರಸ ಇವತ್ತು ನಾನು ಕಳಿಸಿದಂತಹ ಕೆಲವು ಪೇಷಂಟ್ಗಳನ್ನು ಒಳ್ಳೆಯ ರೀತಿಯ ಕೇರ್ ತಗೊಂಡು ನುಡಿದಂತೆ ನಡೆದಂಥ ಒಬ್ಬ ವೈದ್ಯ ಅಂತ ಇದ್ದರೆ ನನ್ನ ಲೆಕ್ಕದಲ್ಲಿ ಅದು ಡಾಕ್ಟರ್ ರವೀಶ್ ತುಂಗ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ನಾನು. ಯಾಕಂತ ಕೇಳಿದರೆ ಆರಂಭದಲ್ಲೇ ನಮ್ಮ ಹಂದಿಯವರು ಒಂದು ಮಾತು ಹೇಳಿದರು, ಅದರಲ್ಲಿ ಮನಸ್ವಿನಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ, ಈಗ ಯಾರು ಕೇರ್ ತಗೊಳ್ತಾರೆ, ಯಾರು ಯಾರ ಬಗ್ಗೆ ಕೂಡ ಕೇರ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಕಾಳಜಿ ಇಲ್ಲ ಯಾರಿಗೂ ಕೂಡ. ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಕಾಳಜಿ ಇಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣದಂಥ ಸಮಯದಲ್ಲಿ ಕೇರ್ ತಗೊಳ್ಬೇಕು ಅನ್ನುವಂಥ ಒಂದು ಒಳ್ಳೆಯ ರೀತಿಯ ಮನೋಭಾವನೆ ಮೂಡಿದೆ ಅಲ್ಲ ಅವರಿಗೆ. ಆದ್ದರಿಂದ ನಾನು ಅವರನ್ನು ಬಹಳ ಹೃದಯಪೂರ್ವಕವಾಗಿ ಮನಸ್ಸಿನಿಂದ ಅವರನ್ನು ಒಂದು ಹರಸಲಿಕ್ಕೆ ಮತ್ತು ಅವರ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ನಾನು ಬಹುಶಃ ಇಷ್ಟಪಡ್ತಾ ಇದ್ದೇನೆ ನಾನು. ಜೊತೆಯಲ್ಲಿ 92 ವಯಸ್ಸಿನ ಡಾಕ್ಟರ್ HV ಹಂದೆ ಅವರು, ನಾನು ಬಹುಶಃ ಅವ್ರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಅವರಿಗೆ ಏನು ತಮಿಳುನಾಡಿನಲ್ಲಿ ಬಹಳಷ್ಟು ಏನಂತ ಹೇಳಿದರೆ ಆರೋಗ್ಯ ಸಚಿವರಾಗಿ ಸೇವೆಯನ್ನು ಮಾಡಿದವರು. ಬಹುಶಃ ಈ ಕಡೆಯವರ ಆ ಕಡೆಯವರ, ಆ ಕಡೆಯವರ ಈ ಕಡೆಯವರ ಅಂತ ಒಂದಿತ್ತು. ಕೊನೆಗೆ ನೋಡಲಿಕ್ಕೆ ಹೋದರೆ ಇಲ್ಲೇ ನಮ್ಮ ಹತ್ತಿರದ ಕೋಟದವರವರು ಹೇಳಿದರು, ಇಲ್ಲಿಂದ ತಮಿಳುನಾಡಿಗೆ ಹೋಗಿ ಅಲ್ಲಿ ಒಳ್ಳೆಯ ರೀತಿಯ ಆರೋಗ್ಯದ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಕೆಲವಾರು ವ್ಯವಸ್ಥೆಯನ್ನು ಮಾಡಿ ನಮ್ಮ ರವೀಶ್ ತುಂಗ ಅವರಿಗೆ ಒಂದು ಒಳ್ಳೆಯ ರೀತಿಯ 2 ಮಾತುಗಳನ್ನು ಅವರು ಹೇಳಿದರು. ಬಹುಶಃ ಎಲ್ಲರೂ ಆಶೀರ್ವಾದ ಮಾಡೋದಕ್ಕಿಂತ ಅನುಭವಯುಕ್ತಂತಹ ನಮ್ಮವರು ಅಂತ ಹೇಳಿದರೆ ನಮ್ಮ ಬಂಧುಗಳು ನಮ್ಮೊಟ್ಟಿಗೆ ಇರುವುದೇ ಬಹಳ ಕಡಿಮೆ. ಆದ್ದರಿಂದ ಈ ರವೀಶ್ ತುಂಗ ಸಂಸ್ಥೆಯಲ್ಲಿರೋರು ಯಾರಂತ ಕೇಳಿದರೆ ಅವರ ಎಲ್ಲ ಬಂಧುಗಳು. ಆ ಬಂಧುಗಳು ಒಟ್ಟಾಗೋದು ಯಾವಾಗ ಅಂತ ಹೇಳಿದರೆ ಮಾನಸಿಕವಾಗಿ ಸ್ವಸ್ಥರಾಗಿದ್ದಾಗ, ಹೃದಯ ಪರಿಶುದ್ಧವಾಗಿದ್ದಾಗ, ಎಲ್ಲರ ಹತ್ರ ಪ್ರೀತಿ ಇದ್ದಾಗ. ಆದ್ದರಿಂದ ನಮ್ಮ ಹಂದೆಯವರನ್ನು ಒಟ್ಟು ಸೇರಿಸಿ ನಮ್ಮ ರವೀಶ್ ತುಂಗ ಫ್ಯಾಮಿಲಿ ಟ್ರಸ್ಟ್ ಏನಿದೆ, ಇದೊಂದು ಒಳ್ಳೆಯ ರೀತಿಯ ಮನಸ್ಸನ್ನು ಅರಳಿಸುವಂಥ ಟ್ರಸ್ಟ್ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ, ತುಂಬ ಹೆಮ್ಮೆ ಪಡ್ತಿದ್ದೇನೆ ನಾನು. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇದು ಒಳ್ಳೆಯ ರೀತಿಯ ಕಾರ್ಯಗಳನ್ನು ಮಾಡಲಿ. ಹಾಗೆಯೇ ವೇದಿಕೆಯ ಮೇಲೆ ನಾವು ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಮಂದಿ ಎಲ್ಲ ನಮ್ಮ ಆತ್ಮೀಯರೇ ಇರುವುದು ಆ ಕಡೆಯಿಂದ ಈ ಕಡೆಗೆ. ನಮ್ಮ ಮಂಗಳೂರಿನ ಶಾಸಕರು ಇರ್ಬೋದು, ಈ ಕಡೆಯಿಂದ ಉಳಿಪಾಡಿಗುತ್ತು ನಮ್ಮ ರಾಜೇಶ್ ನಾಯ್ಕ ಇರ್ಬೋದು, ಬಂಟ್ವಾಳ ಶಾಸಕರು, ಆನಂತರ ಮೂಡುಬಿದ್ರೆಯಲ್ಲಿ ಒಂದು ಒಳ್ಳೆಯ ರೀತಿಯ ಏನಂತ ಹೇಳಿದರೆ ಪರಿವರ್ತನೆಯನ್ನು ಮಾಡುವುದರ ಮುಖಾಂತರ ಒಂದು ಸಾಮಾನ್ಯರಾಗಿದ್ದುಕೊಂಡು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಏನಂತ ಹೇಳಿದರೆ, ಅವರೂ ಕೂಡ ಏನಂತ ಹೇಳಿದರೆ ಈ ನಮ್ಮ ಜೊತೆಯಲ್ಲಿರುವಂಥದ್ದು. ಮತ್ತು ಈ ಭಾಗದಿಂದ ನಮ್ಮ ಹಂಸರಾಜ್ ಆಳ್ವ ಅವರು ನನಗೆ ಪಕ್ಕ ನನ್ನ ಬಳಿಗೆ ರೋಗಿಗಳು ಬಂದಾಗ ಇಬ್ಬರೇ ಡಾಕ್ಟ್ರು ನನಗೆ ನೆನಪಾಗೋದು, ಇಬ್ಬರು. ಒಂದು ಡಾಕ್ಟರ್ ರವೀಶ್ ತುಂಗ ಅವರಿಗೆ ಪಕ್ಕ ನಾನು ಫೋನ್ ಮಾಡ್ತೇನೆ, ನಾನು ಡಾಕ್ಟ್ರೇ ಹೀಗೀಗೆ ಒಂದು ಸಮಸ್ಯೆ ಇದೆ, ಹೀಗೀಗೆ ತೊಂದರೆ ಆಗಿದೆ, ಏನು ಮಾಡಬೇಕು ಅಂತ. ಆವಾಗ ಅವರಿಂದ ಸಜೆಷನ್ ಬರ್ತದೆ, ಒಂದು ನಾವು ಇಂಥ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡುವ ಅಂತ. ಇನ್ನೊಂದು ಕಡೆಯಿಂದ ಪಕ್ಕ ಏನಂತ ಹೇಳಿದರೆ ಹಂಸರಾಜ್ ಆಳ್ವರದ್ದು ಅಪಾಯಿಂಟ್ಮೆಂಟ್ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ, ಆದರೆ ನಮಗೇನು ಕಷ್ಟ ಇಲ್ಲ ಅದರಲ್ಲಿ. ಡಾಕ್ಟರ್ ರವೀಶ್ ತುಂಗ ಅವರಿಗೆ ಹೇಳಿದರೆ ಕೂಡಲೇ ನಮ್ಮ ಹಂಸರಾಜ್ ಆಳ್ವರವರು ಬಂದು ಬಹಳ ಒಂದು ಪ್ರೀತಿಯಿಂದ ಟ್ರೀಟ್ಮೆಂಟ್ ಕೊಡುವಂತಹ ನನ್ನ ಇಬ್ಬರು ಆತ್ಮೀಯ ವೈದ್ಯರು. ಆದ್ದರಿಂದ ಇಬ್ಬರಿಗೂ ಕೂಡ ಜೊತೆಯಾಗಿ ಏನಂತ ಹೇಳಿದರೆ ಒಂದು ವಿನಯ್ ಹಾಸ್ಪಿಟಲ್ ಇದೆ,
ಅದರ ಎದುರೇ ಇದೆ ವಿನಯ ಅಂತ ಇದೆ. ಬಹುಶಃ ಇಲ್ಲಿದ್ದು ಮನಸ್ವಿನಿ, ಅಲ್ಲಿದ್ದು ವಿನಯ. ಎಲ್ಲರಲ್ಲಿಯೂ ಕೂಡ ಮನಸ್ಸು ಅರಳಬೇಕಾದರೆ ಒಳ್ಳೆಯ ರೀತಿಯ ವಿನಯ ಇರಬೇಕು. ಅದರಿಂದ ನೀವು ಇಬ್ಬರು ಜೊತೆಯಾಗಿದ್ದೀರಲ್ಲ, ಅದರಿಂದ ಒಳ್ಳೆಯ ವಿನಯ ಗುಣ ಸಂಪನ್ನತೆ ಇರುವಂತಹ ಒಳ್ಳೆಯ ಮನಸ್ಸಿರುವಂತಹ ಒಂದು ಎಲ್ಲ ಪ್ರಜೆಗಳನ್ನು ತಯಾರು ಮಾಡುವಂಥ ಒಂದು ಉತ್ತಮ ಸಂಸ್ಥೆ ಮುಂದಿನ ದಿವಸಗಳಲ್ಲಿ ನಮ್ಮ ಮನಸ್ವಿನಿ ಸಂಸ್ಥೆ ಅಂತ ಅದು ಆಗಬೇಕು ಅನ್ನುವಂಥದ್ದು ನಮ್ಮ ದೊಡ್ಡ ಕನಸು. ಅದನ್ನೆಲ್ಲ ನೀವೆಲ್ಲರೂ ಸೇರಿ ನನಸು ಮಾಡಬೇಕು ಅನ್ನುವಂಥದ್ದೇ ನಮ್ಮ ದೊಡ್ಡ ಹೆಜ್ಜೆ. ಯಾಕೆಂತ ಕೇಳಿದರೆ, ಮೊನ್ನೆ ತಾನೇ ಒಂದು ಮಗುವಿನ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಹಾಗೆ ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರೇ ಹೀಗೆ ಆಗಿದೆ, ಏನು ಮಾಡೋದು ಅಂತ. ಆಗ ಅವರಿಗೆ ಬೇರೊಂದು ಕಾರ್ಯಕ್ರಮ ಇತ್ತು. 11:30 12 ಗಂಟೆ ಏನಾಗಿದೆ, 12 ಗಂಟೆಗೂ ಕೂಡ ನಾವೊಂದು ಹೇಳಿದಾಗ ಸ್ಪಂದಿಸಿ ಆಸ್ಪತ್ರೆಗೆ ಹೋಗಿ ಆ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಅರಿತುಕೊಂಡು ಆವಾಗಲೇ ಅಲ್ಲಿಂದ ಅವರಿಗೆಲ್ಲ ಸಾಂತ್ವನವನ್ನು ಹೇಳಿ ಸಮಾಧಾನಗೊಳಿಸಿ 12 ಗಂಟೆ ನಂತರ ನನಗೂ ಸಂಪರ್ಕ ಮಾಡಿ ಆ ವ್ಯವಸ್ಥೆಯ ಬಗ್ಗೆ ಅವರು ಕೂಲಂಕುಷವಾಗಿ ನನಗೆ ಹೇಳಿದರು. ಇವತ್ತು ಯಾವತ್ತೂ ಕೂಡ ಆರೋಗ್ಯದಲ್ಲಿ ಯಾವಾಗ ತೊಂದರೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವಾಗಲೂ ತೊಂದರೆ ಆಗ್ಬೋದು. ಅದು ಇವಾಗಲೇ ತೊಂದರೆ ಬರ್ತದೆ, ಯಾವಾಗಲೇ ತೊಂದರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದು ಎಷ್ಟು ಗಂಟೆಗೂ ಸಮಸ್ಯೆ ಆಗಬಾರ್ದು. ಆ ಸಮಯದಲ್ಲಿ ನಮ್ಮ ರವೀಶ್ ತುಂಗರವರು ನಮಗೆ ಹೇಳೋದೊಂದೇ, ನಿಮ್ಮ ಜೊತೆ ಒಬ್ಬರು ಇದ್ದಾರೆ, ಅವರಿಗೆ ಪಕ್ಕ ಸಂಪರ್ಕ ಮಾಡಿ ಅಂತ. ಯಾಕಂತ ಕೇಳಿದರೆ, ನಾನು ಹೇಳಬೇಕಾದ್ರೆ ನನಗೂ ಬಹುಶಃ ಮೂಡಬಿದ್ರೆಯಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಇರುವಾಗ ಬಹುಶಃ ಒಂದು 2:45-3 ಗಂಟೆಗೆ ತುಂಬ ತೊಂದರೆ ಆಯಿತು ಆರೋಗ್ಯದಲ್ಲಿ. ಇನ್ನು ಯಾವ ಕಡೆ ಕಾಲ್ ಮಾಡೋದು, ಯಾವ ಕಡೆ ಮಾತಾಡೋದು ಅಂತ ನನಗೆ ಅನಿಸಲೇ ಇಲ್ಲ. ಆವಾಗ ನಾನು 3 ಗಂಟೆ ರಾತ್ರಿಗೆ ಸಂಪರ್ಕ ಮಾಡಿದ್ದು ಡಾಕ್ಟರ್ ರವೀಶ್ ತುಂಗರವರನ್ನು. ನಾನು ಹೇಳಿದೆ, ಇವರು ಮಲಗಿದ್ದಿರ್ಬೋದು ಈಗ ಅಂತ. ನಮ್ಮ ಫೋನ್ ಕರೆ ಮಾಡಿದ ಕೂಡಲೇ ಅವರು ಫೋನ್ ತೆಗೆದ್ರು. ಕೂಡಲೇ ಏನಂತ ಹೇಳಿದರೆ ನಮಗೆ ಸ್ಪಂದಿಸಿದರು, ಸಂಪರ್ಕ ಮಾಡಿದರು. ಆಸ್ಪತ್ರೆಯ ವೈದ್ಯರಿಗೂ ಅಲ್ಲಿರುವಂತಹ ಎಲ್ಲರಿಗೂ ಹೇಳಿ ಕೂಡಲೇ ಚಿಕಿತ್ಸೆ ಕೊಡಿಸಿದರು. ಅದರಿಂದ ನಾನು ಹೇಳ್ತೇನೆ, ನಾನು ಅವರನ್ನು ತಿಳ್ಕೊಂಡ ಪ್ರಕಾರ, ಒಬ್ಬರನ್ನು ತಿಳ್ಕೊಂಡ್ರೆ ಮಾತ್ರ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಲಿಕ್ಕೆ ಆಗ್ತದೆ. ಒಬ್ಬರನ್ನು ತಿಳ್ಕೊಳ್ಳೋದಿದ್ದರೆ, ಒಬ್ಬರ ಜೊತೆಯಲ್ಲಿ ನಾವು ಒಳ್ಳೆಯ ರೀತಿಯ ಸಂಬಂಧ ಇಲ್ಲದಿದ್ದರೆ ನಾವು ಅವರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾನು ಹತ್ತಿರದಿಂದ ಕಂಡಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ. ಹತ್ತಿರದಿಂದ ಒಬ್ಬರಿಗೆ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಅಂತ ಹೇಳಿದಾಗ ಕೂಡಲೇ ಒಂದು ಸ್ಪಂದನೆ ಬರಬೇಕಲ್ಲಿ. ಆ ಸ್ಪಂದನೆ ಬರದಿದ್ದರೆ ಆ ಪೇಷಂಟಿಗೆ ತುಂಬ ತೊಂದರೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಅವರಲ್ಲಿ ಕೂಡಲೇ ಒಂದು ಸ್ಪಂದಿಸುವಂತಹ ಮನಸ್ಸುಳ್ಳಂತಹ ಒಬ್ಬ ವೈದ್ಯ, ಅದು ನಮ್ಮ ವೈದ್ಯ ಡಾಕ್ಟರ್ ರವೀಶ್ ತುಂಗ ಅಂತ ಹೇಳಲಿಕ್ಕೆ ನಮಗೆ ಅದು ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಈ ಡಾಕ್ಟ್ರನ್ನು ನಾವು ಈ ಪರಿಸರದಲ್ಲಿ ನಾನು ಹೇಳಿದೆ ಯೂಟು ಖಾದರ್ ಅವರಿಗೆ, ನೀವು ಸಭಾಪತಿಗಳಾಗಿದ್ದೀರಿ. ಆದರೆ ನಾವು ಸಾಮಾನ್ಯವಾಗಿ ಹೇಳೋದು, ಎಂಕ್ಲ ತುಳುನಾಡದವರಿಗೆ ಹೋದೊಂಜಿ ಸ್ಪೀಕರ್ ಅಂತೀರ ತಾವು ಬಾರಿ ಎಂಕ್ಲಿಗೆ ಹೆಮ್ಮೆ ಪಂಡೆ ಈ ರೋಳಾದಿಪ್ಪೆ ಎಂಕ್ ಒಟ್ಟು ತುಳುತ್ತಾರೆ ಅಂತ. ಹಾಗೆ ಅವರೂ ಕೂಡ ಏನಂತ ಹೇಳಿದರೆ ಇಲ್ಲಿ ಬಂದು ಹೇಳಿದರು, ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುವುದಕ್ಕೆ ನಮ್ಮದು ಸಹಕಾರ ಇದೆ ಅಂತ. ಮತ್ತು ಇನ್ನೊಬ್ಬರು ಹೇಳಿದರು, ಇದೊಂದು ದೊಡ್ಡ ಕಾಲೇಜ್ ಆಗಬೇಕು ಅಂತ. ನನಗೆ ಒಂದು ತುಂಬ ವಿಶ್ವಾಸ ಇದೆ. ಯಾಕಂತ ಕೇಳಿದರೆ ಅವರಲ್ಲಿ ಎಲ್ಲರಿಗೂ ಕೂಡ ಬಾಗುವಂಥ ಗುಣ ಇದೆ, ತಗ್ಗಿ ಬಗ್ಗಿ ನಡ್ಕೊಳ್ಳುವಂಥ ಗುಣ ಡಾಕ್ಟರ್ ರವೀಶ್ ತುಂಗರಲ್ಲಿದೆ. ಒಬ್ಬ ಡಾಕ್ಟ್ರ್ ಅಂತ ಹೇಳಿದ ಕೂಡಲೇ ಏನಂತ ಹೇಳಿದರೆ ಅವರದೇ ಒಂದು ರೀತಿಯ ವ್ಯವಸ್ಥೆ ಇರ್ತದೆ. ಆದರೆ ನಾ ಕಂಡಂತೆ ಡಾಕ್ಟರ್ ರವೀಶ್ ತುಂಗ ಒಬ್ಬರು ತಗ್ಗಿ ಬಗ್ಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆ ಬಾಗಿ ನಡೆಯುವ ವ್ಯಕ್ತಿ. ಬಾಗುವುದು ಫಲವಿರುವುದಕ್ಕೆ ಅಂತ ಹೇಳುತ್ತಾರೆ. ಆದ್ದರಿಂದ ಡಾಕ್ಟರ್ ರವೀಶ್ ತುಂಗ ಅವರೇ, ಆತ್ಮೀಯತೆಯಿಂದ ಭಗವಂತನ ಮೇಲೆ ವಿಶ್ವಾಸದಿಂದ ಹೇಳುತ್ತೇನೆ, ಖಂಡಿತವಾಗಿಯೂ ಕೂಡ ಇದೊಂದು ದೊಡ್ಡ ಸಂಸ್ಥೆ. ವೈದ್ಯಕೀಯವಾಗಿ ಮಾನಸಿಕವಾಗಿ ನಮಗೆ ಈ ಭಾಗದಲ್ಲಿ ಅದು ಕಲಿಯುವಂಥ ಸ್ಟೂಡೆಂಟ್ಗಿರ್ಬೋದು, ಪೇಷಂಟ್ಗಿರ್ಬೋದು, ಆಸಕ್ತರಿಗಿರ್ಬೋದು, ಒಂದು ದೊಡ್ಡ ವೈದ್ಯಕೀಯ ಕಾಲೇಜಾಗಿ ಈ ಪರಿಸರದಲ್ಲಿ ಅದು ನಿರ್ಮಾಣ ಆಗಿಯೇ ಆಗ್ತದೆ ಅನ್ನುವಂಥದ್ದು ನಮಗೆ ಅದು ಕನ್ಫರ್ಮ್, ಅದರಲ್ಲಿ ಸಂಶಯವೇ ಬೇಡ. ಯಾಕೆಂತ ಕೇಳಿದರೆ ನಾವು ಬರಬೇಕಾದ್ರೆ ಕೇವಲ ಒಂದು ಆರಂಭದಲ್ಲಿ ಒಂದು ಸಣ್ಣ ವ್ಯವಸ್ಥೆ ಇತ್ತು. ಆವಾಗ ಒಂದು ಮಂತ್ರಾಕ್ಷತೆ ಹಾಗೆ ಪ್ರಾರ್ಥನೆ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಾತಾಡಿದಾಗ ನಂತರ ಹೇಳಿದರು, ಎಲ್ಲ ಎದ್ದು ನಿಂತಿದೆ ಅಂತ, ಉದ್ಘಾಟನೆಗೆ ಬರಬೇಕು ಅಂತ. ವೀರೇಂದ್ರ ಹೆಗ್ಡೆಯವರನ್ನು ಕರೆದ್ರು. ಆವಾಗ ಅವರಿಗೂ ಬರಲಿಕ್ಕಾಗಲಿಲ್ಲ. ಪ್ರತ್ಯೇಕವಾಗಿ ನಮ್ಮನ್ನು ಕರೆದ್ರು, ನಮಗೂ ಬರಲಿಕ್ಕಾಗಲಿಲ್ಲ. ಬಹುಶಃ ಪುನರ್ವಸು ಒಳ್ಳೆಯ ನಕ್ಷತ್ರದಲ್ಲಿ ಅವರ ಗುರುಗಳ ಮಾರ್ಗದರ್ಶನದಂತೆ ನಮ್ಮ ಒಂದು ಆತ್ಮೀಯತೆಯಂತೆ ಒಳ್ಳೆಯ ರೀತಿಯಲ್ಲಿ ಆಸ್ಪತ್ರೆ ಎದ್ದು ನಿಂತಿದೆ. ಆದ್ದರಿಂದ ಹೇಳಿದರು, ಏನು ಮುಲ್ಪ ಜಾಗೆಗೆ
ರೇಟ್ ತುಂಬ 50,000 ಇತ್ತಂಡ ಇತ್ತೆ ಒಂಜಿ 5-6 ಲಕ್ಷ ಹಾಕೊಂಡು ತುಂಗ ಆಸ್ಪತ್ರೆ ಬತ್ತಿ ಬೊಕ್ಕ ಅಂತ ಅವಳು ಒಂಜಿ ಕಡೆ ಇಟ್ಟು ಸರಿ ಪಂಡ ವಾಣಿಜ್ಯೀಕರಣದ ದೃಷ್ಟಿಕೋನಡ್ಲ ಮುಲ್ಪ ಒಂಜಿ ರೀತಿಯ ಬದಲಾವಣೆ ಆವೊಂದುಂಡು. ಈ ಬದಲಾವಣೆಯ ಈ ಸಮಯದಲ್ಲಿ ನಾವೆಲ್ಲರೂ ಸ್ಪಂದಿಸಬೇಕನ್ನುವಂತಹ ಉದ್ದೇಶದಿಂದ ನಮ್ಮ ಬದಿಯಲ್ಲಿ ಒಬ್ಬರು ಸಹೋದರಿ ಕೂತ್ಕೊಂಡಿದ್ದಾರೆ. ಭಾರಿ ಕಷ್ಟ ಅಂತ ಹೇಳಿದರೆ ಅವರಿಗೆ ಈ ಕಡೆಯ ಭಾಷೆ ಅರ್ಥ ಆಗೋದಿಲ್ಲ, ನಮ್ಮದು ಕನ್ನಡ ಎಲ್ಲ, ಇಂಗ್ಲೀಷ್, ಹಿಂದಿ. ನನ್ನ ಹತ್ರ ಮಾತಾಡಿದರು. ಮಾತಾಡಬೇಕಾದ್ರೆ ಭಾವನೆಗಳು ಅರ್ಥ ಆಗ್ತದೆ, ಹಿಂದೆ ರೆಸ್ಪಾನ್ಸ್ ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಹೇಗೋ ಹಾಗೋ ಮ್ಯಾನೇಜ್ ಮಾಡಿದೆ ಅದನ್ನು. ಆದ್ದರಿಂದ ಈ ರವೀಶ್ ತುಂಗ ಫ್ಯಾಮಿಲಿ ಜೊತೆಯಲ್ಲಿ ಬಹುಶಃ ಅವರು ಒಳ್ಳೆಯ ರೀತಿಯ ಒಂದು ಒಪ್ಪಂದದ ಸಹಿ ಆಗಿದೆ. ಅದು ಏನಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ದೊಡ್ಡ ಅಭಿವೃದ್ಧಿಗೆ ನಾಂದಿ ಆಗ್ತದೆ. ಮತ್ತು ಅವರಲ್ಲಿ ಒಂದು ಒಳ್ಳೆಯ ರೀತಿಯ ಗುಣವನ್ನು ಕಂಡೆ ನಾನು. ಏನಂತ ಹೇಳಿದರೆ ಎಲ್ಲರ ಹತ್ರ ಅವರೇ ಮಾತಾಡಿಸುವಂಥದ್ದು. ನಾವು ಮಾತಾಡಲಿಲ್ಲ ಅವರ ಹತ್ರ. ಅವರು ಬರಬೇಕಂದ್ರೆ ನಮ್ಮನ್ನು ಅವರೇ ಮಾತಾಡಿಸಿದರು. ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಏನಂತ ಹೇಳಿದರೆ ಒಂದು ಮಾತುಕತೆ ಮಾಡುವಂತಹ ಒಳ್ಳೆಯ ರೀತಿಯ ಏನಂತ ಹೇಳಿದರೆ ಆ ಮನಸ್ಸನ್ನು ಹೊಂದಿದ್ದಾರೆ ಅವರು. ಆದ್ದರಿಂದ ಎಷ್ಟು ಒಬ್ಬ ವ್ಯಕ್ತಿ ನೀವು ಅರಿತುಕೊಳ್ಳಬೇಕು, ಮನಸ್ಸು ಎಷ್ಟು ಒಂದು ವಿಶಾಲವಾಗಿ ಇರ್ತದ ಅಷ್ಟು ಮನಸ್ಸು ಬುದ್ಧಿಯ ಹಿಡಿತಕ್ಕೆ ಬರ್ತದೆ ಅಂತ ಲೆಕ್ಕ. ಯಾವಾಗ ಮನಸ್ಸು ಬುದ್ಧಿಯ ಹಿಡಿತದಲ್ಲಿ ಇರ್ತದೆ ಆವಾಗ ಅವನು ಬಹಳ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಅವರು ಇವತ್ತು ಅಷ್ಟು ಎತ್ತರಕ್ಕೆ ಏರಿದರೂ ಕೂಡ ಒಂದು ಒಳ್ಳೆಯ ಮನಸ್ಸು ಒಳ್ಳೆಯ ಬುದ್ಧಿ ಇದ್ದ ಕಾರಣ ನಮ್ಮ ರವೀಶ್ ತುಂಗ ಜೊತೆಯಲ್ಲಿ ಅವರು ಸೇರಿಕೊಂಡಿದ್ದಾರೆ. ಅದರಿಂದ ಅವರಿಗೂ ಕೂಡ ಈ ಟ್ರಸ್ಟಿನ ಪರವಾಗಿ ನಾವು ವೈಯಕ್ತಿಕ ನೆಲೆಯಾಗಿ ಒಂದು ಒಳ್ಳೆಯ ಅಭಿನಂದನೆಯನ್ನು ಮತ್ತು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಅವರಿಗೂ ನಾನು ಈ ಹೊತ್ತಿನಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಮುಂದಿನ ಸಮಯದಲ್ಲಿ ನಾವು ಕೂಡ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಸೇರಿ ಇಂಗ್ಲೀಷ್ ಕಲಿತು ನಿಮ್ಮ ಜೊತೆಯಲ್ಲಿ ಫೋನಲ್ಲಿ ಇಂಗ್ಲೀಷಲ್ಲೇ ಮಾತಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಜೊತೆಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಬೇಕಾಗ್ತದೆ. ಅದರಿಂದ ನಾನು ಒಂದು 2 ದಿವಸದ ಹಿಂದೆ ಒಬ್ಬರಲ್ಲಿ ಹೇಳಿದೆ, ಬಹುಶಃ ಇಂಗ್ಲೀಷ್ ಮತ್ತು ಹಿಂದಿ ಬೇಕಾಗ್ತದೆ ನನಗೆ ಈಗ ಅಂತ. ಅದಕ್ಕೆ ಮುಂದೆ ಬರುವವರು ತುಂಬ ಮಂದಿ ಇದ್ದಾರೆ ಕಲಿಸಲಿಕ್ಕೆ. ಆದರೆ ಎಂತ ಮಾಡೋದು, ನಮಗೆ ಸಮಯದ ಅಭಾವ ಇದೆ. ಅದರಿಂದ ಈಗಲೂ ಕೂಡ ಸಮಯದ ಅಭಾವ ಇದೆ. ಆದ್ದರಿಂದ ನಮ್ಮನ್ನು ಕಾಯ್ತಾರೆ. ವೇದಿಕೆಯಲ್ಲಿ ಬಾಕಿಯವರು ಕೂಡ ಮಾತಾಡಲಿಕ್ಕೆ ಇದ್ದಾರೆ. ಆದ್ದರಿಂದ ಇಷ್ಟೇ ಹೇಳುವಂಥದ್ದು, ಡಾಕ್ಟರ್ ರವೀಶ್ ತುಂಗ ಮತ್ತು ಸುಚಿತ್ರಾ ತುಂಗ ಅವರೇ, ಖಂಡಿತವಾಗಿಯೂ ನೀವು ಮಾಡುವಂಥ ಕಾರ್ಯ ನನ್ನ ದೃಷ್ಟಿಕೋನದಲ್ಲಿ ನನ್ನ ಮನಸ್ಸಿಗೆ ಅನಿಸಿದಂತೆ, ನನ್ನ ಬುದ್ಧಿಗೆ ಅನಿಸಿದಂತೆ ಒಟ್ಟು ನಾನು ನೋಡಬೇಕಾದ್ರೆ ನಿಮ್ಮ ಒಳಗೆ ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ, ಎಲ್ಲರನ್ನು ಅರ್ಥೈಸಿ ಎಲ್ಲರ ಬದುಕಿಗೆ ಒಂದು ಬೆಳಕು ತೋರಿಸಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಎಳೆದಿದ್ದೀರಿ. ಅದರಿಂದ ಇದೊಂದು ಒಳ್ಳೆಯ ರೀತಿಯಲ್ಲಿ ಅರ್ಕುಳದಲ್ಲಿ ಮಾನಸಿಕ ವ್ಯವಸ್ಥೆಯನ್ನು ಅರಳಿಸುವಂತಹ, ಪ್ರಜ್ವಲಿಸುವಂತಹ ಸಂಸ್ಥೆ ಆಗಿಯೇ ಆಗ್ತದೆ ಅನ್ನುವಂತಹ ಒಳ್ಳೆಯ ಹಾರೈಕೆಯೊಂದಿಗೆ ನಾವು ವಿರಮಿಸ್ತೇವೆ. ಜೈ ಶಕ್ತಿಗುರು, ಜೈ ಶ್ರೀರಾಮ್.